12ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಯಾವುದೇ ಸಾಹಿತ್ಯ ಶುರುವಾಗಲಿ, ಆ ಶುರುವಾಗುವಾಗ ಒಂದು ಮಂತ್ರ ಬರಿತಿದ್ರು ಮ್ಯಾಲ. ಪಂಚಪುರುಷದ ಮೂರ್ತಿ ಬಸವಣ್ಣ ಮಂತ್ರ ಪುರುಷ ಅಂತ ತಿಳ್ಕೊಂಡ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಬರಿತಿದ್ರು. ಇತ್ತೀಚೆಗೆ ಶುರು ಆತಿಲ್ರಿ ಸರ್, ಅದ್ರಾಗ ಓಂ ಒಂದು ತೆಗಿಬೇಕಂತ ಹೇಳಿ ಆಗೈತಿಲ್ರಿ. ಈಗೆಲ್ಲರೂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಬರೆಯಕತ್ತಾರೆ. ಯಾಕಂದ್ರೆ ಓಂ ಅಂದ್ರೆ ಅದು ಹಿಂದೂಗಳದಾಗಿ ಬಿಡ್ತದಲ್ಲ. ಈಗ 900 ವರ್ಷ ತನಕ ಎಲ್ಲರೂ ಬರ್ಕೊಂಡು ಬಂದಾರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ. ಅವ್ರಿಗೆ ಯಾರಿಗೂ ಆ ಸಮಸ್ಯೆ ಕಾಡಿಲ್ಲ. ಈಗ ಬಂದಿರುವಂಥ ಶಾಣ್ಯರಿಗೆ ಆ ಸಮಸ್ಯೆ ಕಾಡಕತ್ತೈತಿ. ಅವ್ರು ಅದನ್ನೊಂದು ತೆಗೆದು ಈ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಬರೆಯಕತ್ತಾರೆ. ಹೌದಾ? ಈ ಶ್ರೀ ಗುರು ಬಸವಲಿಂಗಾಯ ನಮಃ ನೀವು ಬರೆಯಕತ್ತೀರಿ, ಓಂ ತೆಗೆದ್ರಿ, ನೀವು ಭಾಳ ಶಾಣ್ಯರದಿರಿ, ನಾವು ಒಪ್ಕೋತೀವಿ. ಮತ್ತು ಶ್ರೀ ಯಾಕಿಟ್ರಿ? ಹೌದಾ? ಶ್ರೀನೂ ತೆಗೀರಿ, ಯಾಕಂದ್ರೆ ಅದು ಮಂದಿದಲ್ಲ. ಗುರು ಅದು ಯಾಕೆ ಬೇಕು? ಲಿಂಗಾಯ ನಮಃ ಅನ್ನೋದು ಕೂಡ ಸಂಸ್ಕೃತವೇ. ಕನ್ನಡದಾಗ ಅದನ್ನು ಅನುವಾದ ಮಾಡಿದರೆ ಲಿಂಗ